ವೀಕ್ಷಕರೇ, ಏನಪ್ಪ ಇವತ್ತು ಗುರುಗಳು ಒಬ್ಬರೇ ಬಂದಿದ್ದಾರೆ ಅಂದ್ಕೊಂಡ್ರೆ ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ಕೆಲವೆಲ್ಲ ಎಷ್ಟು ಜನ ಅಂದರೆ ಈ ಜೀವನ ಬೇಡವೇ ಬೇಡ ಅಂತ ಇದ್ದವ್ರಿಗೆ ಮದುವೆ ಆಗಿದೆ, ಮದುವೆ ಆಗಿ ಮಕ್ಕಳೇ ಇಲ್ಲ ನಮಗೆ ಅನ್ನೋ ರೀತಿಗೆ ಎಷ್ಟೋ ಜನಕ್ಕೆ ಮಕ್ಕಳಾಗಿದೆ. ಅಂಥದ್ರಲ್ಲಿ ಮಕ್ಕಳೇ ಮುಂದಿನ ಜೀವನದಲ್ಲಿ ಭಾಳ ಕಷ್ಟವಾಗಿದ್ದ ಸಮಯದಲ್ಲಿ ಹೆಣ್ಣು ಮಕ್ಕಳು ಹುಟ್ಟಿದ್ರೆ ನಿಮ್ಮ ತಾತನ ಮನೆ ಗಂಟೇನೋಯ್ತು. ಎಂಥ ದರಿದ್ರ ಮುಂಡೆ ಮಕ್ಕಳು ಇದ್ದಾರೆ ಬಹಳ ಜನ. ಅಂದರೆ ನಿಜಕ್ಕೂ ಹೇಳ್ತೀನಿ ಕೇಳಿ, ಇಂಥ ಒಂದು ಜೀವನ ಸಾರ್ಥಕತೆ ಪಡಿಸ್ಕೋಬೇಕು ಅಂದರೆ ಮಕ್ಕಳು ಹುಟ್ಟಿದಾಗ ಅಂತ. ಅಜ್ಜಿ ತಾತಂದ್ರು ಮಕ್ಕಳನ್ನ ಎಷ್ಟು ಚೆನ್ನಾಗಿ ಮುದ್ದಾಡ್ತಾರೆ, ಅದು ಗಂಡಾಗ್ಲಿ ಹೆಣ್ಣಾಗ್ಲಿ. ಕೆಲವು ತಾತಂದ್ರಿದ್ದಾರೆ, ಕೆಲವರು ವಯಸ್ಸಾದ ಅಜ್ಜಿಂದ್ರಿದ್ದಾರೆ, ನಮ್ಗೆ ವಂಶೋದ್ಧಾರಕ್ಕೆ ಗಂಡು ಮಕ್ಕಳೇ ಆಗಬೇಕು ಅಂತ ಬಹಳ ಜನ ಪಟ್ಟು ಹಿಡಿತಾರೆ. ನೋಡಿ, ಪಟ್ಟು ಹಿಡಿಯೋದು ಅನ್ನೋದು ಯಾವ ಕಾಲಕ್ಕೂ ತಿಳ್ಕೊಳ್ಳಿ. ಕೆಲವೊಂದ್ರಲ್ಲಿ ಸಾಧನೆ ಮಾಡಬೇಕು, ಕೆಲವರು ಎಲ್ಲದರಲ್ಲೂ ಹಠ ಹಿಡಿಬಾರ್ದು. ಕೆಲವರಂತೂ ಎಷ್ಟು ಕಠೋರವಾದ್ದು ಅಂದರೆ ನಿಜಕ್ಕೂ ಇವ್ರುಗಳು ಟೆರರಿಸ್ಟ್ಗಳಿಂದ ದೊಡ್ಡ ಕ್ರೋಧಗಳು. ಅದಕ್ಕೆ ಹೇಳ್ತೀನಿ, ಇಂಥ ಕ್ರೋಧಿಗಳಾಗಿರ್ತಕ್ಕಂಥವ್ರು, ನಿಜವಾಗ್ಲೂ ಸಾಕ್ಷಿ ರೂಪ ಇಲ್ಲದೆ ಇರ್ತಕ್ಕಂಥವ್ರು, ನಾನು ಹೇಳ್ತೀನಿ ಯಾವ ಕಾಲಕ್ಕೂ ಹೆಣ್ಣು ಮಕ್ಕಳಾಗ್ಲಿ ಹುಟ್ಟಬೇಕು ಅಂದ ತಕ್ಷಣನೇ ಅದನ್ನು ಸಾಯಿಸ್ಬಿಡೋಕ್ಕೆ ಪ್ರಯತ್ನ ಪಡೋದು. ಅಂದರೆ ಕೆಲವರೆಲ್ಲ ಡಾಕ್ಟರ್ ತಗೊಂಡು ಹೋಗ್ತಾರೆ ಸ್ಕ್ಯಾನಿಂಗ್, ಗಂಡ ಹೆಣ್ಣ ನೋಡಿಪ್ಪ ಅಂತ. ಇವ್ರ ಅಮ್ಮನ ಮಾತು ಕೇಳ್ಕೊಂಬಂದಿರ್ತಾನೆ, ಹುಡುಗ ಆದವನು ಅಳಿಯಾದವನು ಅಮ್ಮನ ಮಾತು ಕೇಳ್ಕೊಂಬರ್ತಾನೆ. ಇಲ್ಲ ತಾಯಿಯಾದವಳೆ ಬೇಕು ಅಂತ ಕರ್ಕೊಂಡು ಹೋಗಿ ಬಂದ್ಬಿಡ್ತಾಳೆ, ನೋಡ್ಕೊಂಬಂದ್ಬಿಟ್ಟು ಔಷಧಿ ಕೊಡಿಸ್ಬಿಡ್ತಾಳೆ ಬೇಕು ಅಂತ. ಮಗು ಸುತ್ತಾಗಬೇಕು, ಹೆಣ್ಮಗು ಇದು ಅಂತ. ಈ ರೀತಿ ಎಲ್ಲ ಮಾಡಕ್ಕೆ ಹೋಗ್ಬೇಡಿ. ಪ್ರಕೃತಿ ವಿರೋಧವನ್ನ ಯಾವ ಕಾಲಕ್ಕೂ ಮಾಡಿದ್ರಿ ಮನೆಗೆ ಬರ್ತಕ್ಕಂಥ ಲಕ್ಷ್ಮಿ ನೆಗೆದು ಬಿದ್ದೋಯ್ತು, ಅಷ್ಟೇ ಹೇಳಿದ್ದೀನಿ. ಈ ರೀತಿ ಎಷ್ಟು ಜನ ಹೆಣ್ಮಕ್ಳನ್ನ ಸಾಯಿಸಿದ್ದೀರಾ, ಎಷ್ಟೋ ಜನ ಹೆಣ್ಮಕ್ಳನ್ನ ಬಿಟ್ಟು ಬಂದ್ಬಿಟ್ಟಿದ್ದಾರೆ. ಕೆಲವರೆಲ್ಲ ಅನುಭವಿಸ್ಬಿಟ್ಟಿರ್ತಾರೆ, ಯಾವುದೋ ಹೆಣ್ಣಿನ ಜೊತೆ ಒಂದು ಸಂಪರ್ಕ ಒಂದು ಸಂಬಂಧ ಇಟ್ಕೊಂಡ್ಬಿಟ್ಟಿರ್ತೀರ, ಅದಾದಮೇಲೆ ಹೆಣ್ಮಗಳು ಅಂದ ತಕ್ಷಣಕ್ಕೆ ಬಿಟ್ಟು ಬಿಸಾಕ್ಬಿಡೋದು. ಈ ರೀತಿ ಮಾಡಿದ್ರಿ ತಾತ್ಸಾರ ಬಹಳ ಕಷ್ಟ. ಹೇಳಿದ್ದೀನಿ, ನಿಮ್ಮಲ್ಲಿ ಎಷ್ಟು ಜನ ಹೆಣ್ಣು ಮಕ್ಕಳನ್ನ ಬೀದಿಗೆ ಬಿಟ್ಟಿರ್ತಕ್ಕಂಥವ್ರು, ಇದೇ ಹೆಣ್ಣು ಮಕ್ಕಳು ಈ ರೀತಿ ಹುಟ್ಟದೇ ಇರ್ತಕ್ಕಂಥವ್ರು, ಹುಟ್ಟಿ ತಂದೆ ತಾಯಿ ಆಶ್ರಯ ಇಲ್ಲದೆ ಇವತ್ತಿನ ದಿವಸ ವೈಶ್ಯವಾಟಕ್ಕೆ ಹೊಟ್ಟೋಗಿದ್ದಾರೆ ಗೊತ್ತಾ? ಎಂಥ ಕಷ್ಟ ಇದೆಲ್ಲ. ಹೆಣ್ಣು ಮಕ್ಕಳಿಗೆ ಆಗಿರ್ತಕ್ಕಂಥ ಅನ್ಯಾಯಗಳು ಸಾಕಷ್ಟಿವೆ. ಗಂಡು ಮಕ್ಕಳು ಕೆಟ್ಟವರು ನಿಜ, ಎಲ್ಲ ಗಂಡು ಮಕ್ಕಳು ಪುರುಷಾರ್ಥ ಅಂತ ಹೇಳಿ ಎಷ್ಟು ಜನ ನಿಮಗೆ ಬಂಗಾರದ ಕಿರೀಟ ಇಟ್ಟಿದ್ದಾರೆ, ಗಂಡು ಮಕ್ಕಳು ಹುಟ್ಟುಬಿಟ್ರೆ ಚೆನ್ನಾಗಿರ್ತಾರೆ ಅಂತ. ನಿಮ್ಮಂಥ ಏನಾದರೂ ತಾತ ಅಜ್ಜಿ, ನಿಮ್ಮಂಥ ತಂದೆ ತಾಯಿ ಏನಾದರೂ ನಿಜ ಜೀವನದಲ್ಲಿ ಹೇಳಿದ್ದೀನಿ ಹೆಣ್ಣು ಮಕ್ಕಳು ಬೇಡ, ವಂಶೋದ್ಧಾರಕ ಹುಡುಗನೇ ಬೇಕು ಅಂದರೆ ಆ ಹುಡುಗನಿಂದಾನೇ ನಿಮ್ಮನ್ನೆಲ್ಲ ಅನಾಥಾಶ್ರಮಕ್ಕೆ ಹಾಕ್ಸ್ಬಿಡ್ಬೇಕು. ಆವಾಗ ಬುದ್ಧಿ ಬರುತ್ತೆ. ಇಲ್ಲ ಅವನೇ ಒಂದು ದಿವಸ ಬೆಂಕಿ ಹಚ್ಚಿಬಿಟ್ಟು ಇಂಥ ಸಂಸಾರ ನಮಗೆ ಬೇಡ ಅಂತ ಅವನೇ ಬೆಂಕಿ ಹಚ್ಚಿ ಸಾಯಿಸ್ಬಿಡ್ಬೇಕು ನಿಮ್ಮನ್ನು. ಅಂಥ ಒಂದು ಘೋರ ಹತ್ಯೆ ಮುಂದಕ್ಕೆ ನಡೆಯುತ್ತೆ. ಹೇಳ್ತೀನಿ ಕೇಳಿ, ಯಾವತ್ತು ಇನ್ನು ಮೇಲೆ ಯಾರಿಗೇ ಆಗಲಿ, ಎಂಥ ಜಾತಿಯವ್ರಿಗಾಗಲಿ, ಯಾವ ವರ್ಗದವ್ರಿಗಾಗಲಿ, ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ, ಎಲ್ಲರಿಗೂ ಮುಂದಿನ ಜೀವನದಲ್ಲಿ ಮದುವೆ ಆಗೋದೇ ಕಷ್ಟ. ಅಂಥದ್ರಲ್ಲಿ ಕೆಲವರಿಗೆ ಮದುವೆ ಆಗೋದು ಹೆಂಗೆ ಅಂದರೆ ಎಲ್ಲ ಬೆರ್ಕೆ ಮದುವೆಗಳಾಗ್ತಾ ಇದೆ. ಅಂದರೆ ನೀವುಗಳು ಅನ್ಕೊಂಡ ಹಾಗೆ ನಮ್ಮ ಜನಲ್ಲೇ ಆಗಬೇಕು, ಇಲ್ಲೇ ಆಗಬೇಕು, ಅಲ್ಲೇ ಆಗಬೇಕು ಅಂತ ಇನ್ನೊಂದು ಮೇಲೆ ಕಮ್ಮಿನೇ. ಇದು ಸತ್ಯ, ಆಗದೇ ಇರತಕ್ಕಂಥ ವಿಚಾರ. ರಾಹು ಬಂದು ಮಿಶ್ರವರ್ಣ, ಅದಾದ್ಮೇಲೆ ಕೇತು ಬಂದು ಗ್ಯಾರಂಟಿ ಮಿಕ್ಸ್ಚರ್, ಕಲರ್ ಮಿಕ್ಸ್ಚರ್ ಮಾಡ್ತಾನೆ. ಅಂದ್ರೆ ಏನು, ಈ ಟೆಕ್ಸ್ಟಿಂದ ಆ ಟೆಕ್ಸ್ಟ್ಗೆ, ಆ ಟೆಕ್ಸ್ಟಿಂದ ಈ ಟೆಕ್ಸ್ಟ್ಗೆ XY ಕ್ರೋಮೋಸೋಮ್ಸ್ ಚೇಂಜ್ ಮಾಡಿಸಿ ಗಂಡು ಹೆಣ್ಣುಗಳನ್ನ ಬದಲಾಯಿಸ್ತಕ್ಕಂಥ ವಿಚಾರಗಳು ಅಂಗಗಳಲ್ಲೇ ಮಾಡಿಬಿಟ್ಟಿದ್ದಾನೆ. ಅಂಥದ್ರಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿ ವಾತ್ಸಲ್ಯಗಳನ್ನ, ಪ್ರೀತಿ ಪ್ರೇಮ ಅಂದ್ಕೊಂಡು ಲವ್ ಮ್ಯಾರೇಜ್ಗಳನ್ನ ಇನ್ನು ಮೇಲೆ ಜಾಸ್ತಿ ಮಾಡ್ತಾನೆ. 2011ರಿಂದ ಬರೀ ಲವ್ ಮ್ಯಾರೇಜ್ಗಳೇ ಬರೆದಿಟ್ಕೊಳ್ಳಿ ಈ ವರ್ಷದಿಂದ. ಇದು ನಡೆಯುತ್ತೆ. ಇಂಥ ಸಮಯದಲ್ಲಿ ಮಕ್ಕಳಾಗೋದೇ ಗ್ಯಾರಂಟಿ ಇಲ್ಲ. ಅಂಥದ್ರಲ್ಲಿ ಎಷ್ಟೋ ಜನ ಮಕ್ಕಳಾಗ್ಬಿಟ್ರೆ ಅಯ್ಯೋ ದೇವರು ದೇವರು ಅಂತಾರೆ. ಕೆಲವರು ಬರ್ತಾರೆ, ನನಗೆ ಗಂಡು ಮಕ್ಕಳೇ ಆಗ್ಬೇಕ್ರಿ. ಕೆಲವರು ಕಾರಣಾಂತರದಿಂದ ಕೇಳ್ತಾರೆ, ಏನು ಗೊತ್ತಾ, ನನಗೆ ಹೆಣ್ಮಗಳಾಗಿದ್ದಾರೆ, 3 ಜನ ಹೆಣ್ಮಕ್ಳು, ಒಂದು ಗಂಡಾಗ್ಲಿ ಅಂತ ಕೇಳ್ಕೊಳ್ಳೋದು ಹೆಂಗಿದೆ. ಯಾಕೆ ಕೇಳ್ಕೊಂತಾರೆ ಗೊತ್ತಾ, ಇಷ್ಟೊಂದು ಆಸ್ತಿ ಮಾಡಿದ್ದೀನಿ, ಎಲ್ರಿಗೂ ಮದುವೆ ಮಾಡಿ ಕಳಿಸ್ಬಿಡ್ತೀನಿ, ಇಷ್ಟು ಆಸ್ತಿ ಯಾವ ನೋಡ್ಕೊಂತಾರೆ, ನಮ್ಮನ್ನು ತಮ್ಮ ಬರ್ತಾನೋ, ಯಾರೋ ನಮ್ಮ ಅಕ್ಕ ಬರ್ತಾಳೋ, ಯಾರು ಒಂದು ಮಾಡ್ಕೊಂಡು ಹೋಗ್ತಾಳೋ, ದಯವಿಟ್ಟು ಒಂದು ಗಂಡು ಮಗು ಬೇಕು ಅಂತ ಎಷ್ಟೋ ಜನ ಡಾಕ್ಟರ್ಗಳು ಕೇಳಿದ್ದಾರೆ. ಅಂಥದ್ರಲ್ಲಿ ಇವತ್ತು ಮಕ್ಕಳೇ ಆಗಿಲ್ಲ ಅಂತ ಒದ್ದಾಡ್ತಿರೋ ಎಷ್ಟು ಜನ ಬರ್ತಾರೆ ಗೊತ್ತಾ ಕಾರ್ಯಕ್ರಮದಲ್ಲಿ. ಪ್ರತಿಯೊಬ್ಬರು ಬಂದು ಕೇಳೋರೆ, ಗುರುಗಳೇ ನಮಗೆ ಮಕ್ಕಳಾಗಿಲ್ಲ ಅಂತ. ಅಂಥವ್ರಿಗೆ ಕಣ್ಣು ಗೊತ್ಕೊಂತಾರೆ, ಯಾರ್ದಾರ ಮಗು ದತ್ತಗೊಂಡ್ರೆ ಸಾಕು ಅಂತ. ಅಂಥದ್ರಲ್ಲಿ ನೀವುಗಳು ಮಾಡಿರ್ತಕ್ಕಂಥ ಘೋರ ಅನ್ಯಾಯ, ಒಂದು ಮಗುವನ್ನ ನಿಶ್ಚಿಂತವಾಗಿ ಮಲಗಿರ್ತಕ್ಕಂಥ ಮಗುವನ್ನ ಸಜೀವವಾಗಿ ಸಾಯಿಸ್ಬಿಟ್ಟಿರೋದು ಬಹಳ ದೊಡ್ಡ ಘೋರ ಅನ್ಯಾಯ. ಅದಕ್ಕೆ ಹೇಳ್ತೀನಿ, ಜೀವಂತ ಮರಣ ಇವತ್ತೇನು ನೀವು ಮಗುನ ಸಾಯಿಸಿದ್ದೀರಾ, ನಿಮಗೆ ಎಂಥ ಘೋರ ಗತಿ ಬರುತ್ತೆ ಅಂದರೆ, ಮಲ್ಕೊಂಡು ಬೆಡ್ ರಿಡನ್ ಆಗಿ ಬಿದ್ದಾಗ ಒಬ್ಬನೂ ಬಂದು ಎತ್ತಾಕಕ್ಕೆ ಬರಲ್ಲ, ಬಿದ್ದಿರ್ಬೇಕು ಹಂಗೆ ರೋಗ ರುಜಿನಗಳಾಗಿ, ಹುಳಗಳು ಮೂಗಲ್ ಹೋಗ್ತಿರುತ್ತೆ, ಕೈ ಎತ್ಕೊಳಕ್ಕಾಗಲ್ಲ, ಕುಷ್ಠರೋಗ ಬಂದಿರುತ್ತೆ. ಆ ಕಡೆಯಿಂದ ಯಾವ ಕಾಲಕ್ಕೂ ಹೊರಭಾಗದಲ್ಲಿ ಬೆಡ್ ಆಗಲ್ಲ, ಈ ಕಡೆ ಬೆಡ್ಡಲ್ಲಿ ಹೊಟ್ಟ ಆಗಲ್ಲ, ಊಟ ಉಪಚಾರ ಒಳಗೆ ಹೋಗಲ್ಲ, ಗಂಟ್ಲಲ್ಲಿ ಇಳಿಯಲ್ಲ. ಯಾಕೆಂದ್ರೆ ಲಿವರ್ಲಿ ಉಚ್ಚೆ ಹೋಗ್ತಾ ಇರುತ್ತೆ, ಬ್ಲಡ್ ಬ್ಲೀಡಿಂಗ್ ಆಗ್ತಾ ಇರುತ್ತೆ. ಇಂಥ ಅನ್ಯಾಯ ನಡ್ಕೋಬೇಕು ನಿಮಗೆ. ಯಾಕೆಂದ್ರೆ ಎಷ್ಟು ಅನ್ಯಾಯ ಮಾಡಿದರೆ. ಆದರೆ ಒಂದು ವಿಧಿವಶಾತ್ತು ಆ ಮಗುಗೆ ಸಾಯಬೇಕು ಅನ್ನೋಕ್ಕೆ, ಇಂಥ ಘೋರವಾಗಿ ಸಾವು ಆ ಮಗು ಅಪ್ಪಬೇಕು ಅಂತ ಆ ಮಗುಗೂ ಕರ್ಮದಲ್ಲಿ ಬರೆದ್ಬಿಟ್ಟಿದೆ. ಅದಕ್ಕೆ ಹೇಳ್ತೀನಿ, ಜೀವಂತವಾಗಿರೋವರೆಗೂ ಯಾವ ಕಾಲಕ್ಕೂ ಗಂಡಾಗ್ಲಿ ಹೆಣ್ಣಾಗ್ಲಿ ಪ್ರತಿಯೊಬ್ಬನು ನಮ್ಮಲ್ಲಿ ಸಂಸ್ಕಾರದಲ್ಲಿ ಹೇಳ್ತಾ ಇದ್ದೀನಿ,
ಆದ್ಯ ಶಕ್ತಿಯನ್ನು ಕೊಡ್ತಕ್ಕಂಥದ್ದು ಹೆಣ್ಣು ಗಂಡು. ಮಗು ಸುಭಿಕ್ಷವಾಗಿರಬೇಕು. ಮಗು ಭಾಳ ಚೆನ್ನಾಗಿತ್ತಾ? ಕೆಲವರಿಗೆಲ್ಲ ಪ್ಯಾರಲೈಸ್ ಸ್ಟ್ರೋಕ್ ಹೊಡೆದಿದೆ, ಕೆಲವರಿಗೆಲ್ಲ ಪೋಲಿಯೋ ಬಂದಿದೆ, ಕೆಲವರಿಗೆಲ್ಲ ಚರ್ಮ ವ್ಯಾಧಿಗಳಿದೆ ಮಗುಗೆ, ಕೆಲವರಿಗೆಲ್ಲ ಉಸಿರಾಟಕ್ಕೆ ತೊಂದರೆ, ಆಸ್ಮಗಳು ಪುಟ್ಟ ಪುಟ್ಟ ಮಕ್ಕಳಿಗೆ. ಎಷ್ಟೋ ಜನ ಮಕ್ಕಳು ಹುಟ್ಟಿ 1 ವರ್ಷ 2 ವರ್ಷ ಅಂತ ಸತ್ತೇ ಹೋಗುತ್ತೆ. ಆದ್ರಿಂದ ಹೇಳ್ತಾ ಇದ್ದೀನಿ, ಮೊದಲನೇ ಮಗು ಅಕಸ್ಮಾತ್ 8 ವರ್ಷದೊಳಗೆ ಸಾಯ್ತು ಅಂದ್ರೆ ತಾಯಿ ದೋಷ ಇದು. ಅಕಸ್ಮಾತ್ 12 ವರ್ಷದವರೆಗೂ ಬದುಕಿತ್ತು ಅಂದ್ರೆ, 12 ವರ್ಷದ ಮೇಲೆ ಸಾಯ್ತು ಅಂದ್ರೆ ಆ ಮಗುಗೆ ತಂದೆ ಮನೆ ದೋಷ. ಅಕಸ್ಮಾತ್ 16 ವರ್ಷದ ಮೇಲ್ಪಟ್ಟು ಈ ಮಗು ಬದುಕಿದ್ದು ಸತ್ತೋದ್ರೆ ಆ ಮಗುದೇ ಕರ್ಮ. ಆದರೆ ಈ ಮಗು ಇವತ್ತು ತಾಯಿ ಮನೆ ದೋಷದಲ್ಲಿ ಇವತ್ತು ಎಷ್ಟು ದೋಷ ಇದೆ ಅಂದರೆ, ಇವರ ಮನೆಯವರು ಗಂಡು ಮಗು ಬೇಕು ಅಂತ ಮಗುನ ಸಾಯಿಸ್ಬಿಟ್ಟಿದ್ದೀರಲ್ಲ, ಪಾಪ ಎಷ್ಟು ಒದ್ದಾಡಿರುತ್ತೆ, ವಿಲವಿಲ ಅಂತ ಮಣ್ಣು ಹಾಕಿ ಮುಚ್ಚಿದಾಗ ನಿಮ್ಮ ಯೋಗ್ಯತೆಗೆ ಅಷ್ಟು ಬೆಂಕಿ ಆಗ್ತು. ಇದಕ್ಕೆ ಇಂಥ ಒಂದು ಮಗು ಅದು ನಿಜವಾಗ್ಲೂ ಉಸಿರು ಕಟ್ಟು ಎಷ್ಟು ಒದ್ದಾಡಿದೆ ಅಂದರೆ, ಹಾವುಗಳು ಹುತ್ತದಲ್ಲೂ ಇದೇ ರೀತಿ ನೀವುಗಳು ಕಲ್ಲು ಮುಚ್ಚಿದಾಗ, ಆಸ್ಮಗಳು ಬಂದಿದ್ದಾಗ, ನಿಮ್ಮ ತಾತ ಮುತ್ತಾತಂದ ಹಿಂಗೆ ಮುಚ್ಚಿದಾಗ ಎಷ್ಟು ಒದ್ದಾಡಿರುತ್ತೆ ವಿಲಿವಿಲಿ ಅಂತ. ಆ ಸರ್ಪದೋಷಗಳು ಮಗುನ ಮಣ್ಣು ಹಾಕಿ ಮುಚ್ಚಿರೋದ್ರಿಂದ ಪ್ರೇತಾತ್ಮವಾಗಿ ಬಂದು ನಿಮ್ಮನ್ನು ಕಾಡುತ್ತೆ. ಇದು ಸತ್ಯ ಸತ್ಯ ಸತ್ಯ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವ ಕಾಲಕ್ಕೂ ಅನ್ಯಾಯವಾಗಿ ಸತ್ತಿರ್ತಕ್ಕಂಥ ಮಗು ನಿಮ್ಮನ್ನು ಅನ್ಯಾಯವಾಗಿ ಅದೇ ರೀತಿಯಾಗಿ ಹಾಯ್ತಕ್ಕಂಥ ವಿಚಾರ ಖಂಡಿತ. ಈ ಕಚಸಿದ್ಧದಲ್ಲಿ ಪ್ರತಿಯೊಬ್ಬನಿಗೂ ಭಯ ಬರಬೇಕು, ಪ್ರತಿಯೊಬ್ಬನಿಗೂ ಆಗ್ತಕ್ಕಂಥ ಅನ್ಯಾಯಗಳು ನಿಲ್ಲಿಸಬೇಕು. ನೀವುಗಳು ಈ ಸಂಸ್ಕಾರದಲ್ಲಿ ನಾವು ಮಾಡಬೇಕಾದ ಕರ್ತವ್ಯ ಏನು ಅಂದರೆ, ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಕ್ಷೇಮವಾಗಿರ್ತಕ್ಕಂಥ ವಿಚಾರ ತಿಳ್ಕೋಬೇಕು. ಮಕ್ಕಳೇ ಇಲ್ದಿದ್ದವ್ರಿಗೆ ಭಯ ಪಡ್ಕೊತೀರಾ, ಅಂಥವ್ರಿಗೆ ತ್ಯಾಗವನ್ನು ಮಾಡಿ ಮಗುನ ಅದು ಕೊಟ್ಬಿಟ್ಟಿದ್ರೆ ಬೇಡ ಅಂತ ಆ ಮಗು ಎಲ್ಲೋ ಪಾಪ ಬದುಕ್ತಾ ಇತ್ತು. ಮಲಗಿರೋ ಮಗುನ ಈ ರೀತಿ ಮಾಡಿದ್ದು ಬಹಳ ಅನ್ಯಾಯ. ಇದನ್ನ ನಿಜವಾಗ್ಲೂ ಯಾರ್ಯಾರು ಪ್ರೋತ್ಸಾಹ ಮಾಡಿದಿರಾ ಅವರು ಕೂಡ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಮೂಳೆಗಳ ರೋಗ ಬರುತ್ತೆ, ನರದೌರ್ಬಲ್ಯ ಬರ್ತಕ್ಕಂಥ ವಿಧಿ ಗ್ಯಾರಂಟಿ. ಯಾಕೆಂದ್ರೆ ಮೂಳೆ ಕೇತು ಅಲ್ವಾ, ಋಣ. ಇದನ್ನು ಮಣ್ಣಲ್ಲಿ ಹಾಕಿ ಮುಚ್ಚಿದ್ದೀರಾ, ಆ ಋಣ ಯಾರ್ಯಾರು ಸೇರ್ಕೊಂಡು ಮಾಡಿರ್ತೀರ, ಜೊತೆಗೆ ಯಾರು ಮಣ್ಣಾಕಿ ಮುಚ್ಚಿರ್ತೀರಾ, ಬಾರ ಮಾಡೋಣ ಈ ಥರ ಅಂತ ಐಡಿಯಾ ಕೊಟ್ಟಿರ್ತೀರಾ, ಅವ್ರುಗಳು ನಡೆಯುತ್ತೆ. ನರದೌರ್ಬಲ್ಯ ಶುಕ್ರ ಅಲ್ವಾ, ಹೆಣ್ಣು ಮಗು. ಶುಕ್ರ ಅಂದ್ರೆ ನೆಕ್ಸ್ಟ್ ಫೈನಾನ್ಸ್. ನಿಮ್ಮ ದುಡ್ಡು ಹೆಂಗ್ ಸೌದು ಹೋಗುತ್ತೆ ಅಂದ್ರೆ, ಒಂದೊಂದಕ್ಕೂ ಬೀದಿಲೂ ಒಂದ್ಸಲಿ ಮುಕ್ಕಬೇಕಷ್ಟೇ ನೀವುಗಳು. ಒಂದು ನಯಾ ಪೈಸಾ ಹುಟ್ಟಲ್ಲ ನಿಮ್ಮ ಕಾಯಕ್ಕೆ. ಪ್ಲಸ್ ಯಾವ ಕಾಲಕ್ಕೂ ಊಟ ಒಂದು ಹೊತ್ತಿಗೆ ಭಿಕ್ಷೆ ಇರಬೇಕು. ಅಂಥ ಪರಿಸ್ಥಿತಿ ಭಗವಂತ ನಿಮಗೆ ಕೊಡ್ಲಿ ಅಂತ ನಾನು ಆಶೀರ್ವಾದ ಮಾಡ್ತೀನಿ. ಯಾಕೆಂದ್ರೆ ಇಷ್ಟು ಘೋರ ಅನ್ಯಾಯ ಯಾವ ಕಾಲಕ್ಕೂ ಯಾವ ಹೆಣ್ಣು ಮಕ್ಕಳಿಗಾಗ್ಲಿ ಯಾವ ಗಂಡು ಮಕ್ಕಳಾಗ್ಲಿ, ಗಂಡು ಮಗುನೂ ಆಗಲಿ, ಎಷ್ಟೋ ಜನ ಬೀದಿಲಿ ಬಿಸಾಕ್ಬಿಟ್ಟಿದ್ದಾರೆ, ಮೋರಿ ಪಕ್ಕದಲ್ಲಿ ಬಿಸಾಕ್ಬಿಟ್ಟಿದ್ದಾರೆ. ಹಾಸ್ಪಿಟಲ್ ಬಂದ ತಕ್ಷಣ ತಾನು ಎಲ್ಲೋ ಹೋಗಿ ಮಲ್ಕೊಂಬರೋದು, ಈ ರೀತಿಯಾಗಿ ಬಿಸಾಕ್ಬಿಡೋದು. ಎಷ್ಟೋ ಜನ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಮಾಡಿರ್ತಕ್ಕಂಥ ರಾಜಕೀಯ ಕುತಂತ್ರದವರು, ದೊಡ್ಡ ದೊಡ್ಡ ಸಾಹುಕಾರರು ತಮ್ಮ ಸ್ವಾರ್ಥಕ್ಕೋಸ್ಕರ ಬಳಸ್ಕೊಂಡು ಆ ಮಕ್ಕಳನ್ನ ಹೀಗೆ ಬೀದಿ ಇದೇನಿದೆ, ಅವಾಗ ಬೇಕಾದಾಗ ಬೇಕು, ಬೇಡದಾಗ ಬೇಡಕ್ಕೆ ಬಿಸಾಕಕ್ಕೆ ಅಷ್ಟು ಜನ ಮಕ್ಕಳು ಏನಿದೆ ಬೊಂಬೆ ಆಟನ. ಛೇ ಈ ರೀತಿ ಆಗಬಾರ್ದು ಅಂತ ಈ ಒಂದು ಸಂಸ್ಕಾರಪೂರ್ವಕವಾಗಿ ನಾವುಗಳು ಎಲ್ಲರಿಗೂ ಮೊದಲನೇದಾಗಿ ನಾವುಗಳು ಇದನ್ನ ಕಡ್ಡಾಯಿಸಿ, ಯಾವ ಕಾಲಕ್ಕೂ ಖಂಡನೀಯವಾಗಿ ಇರತಕ್ಕಂಥ ವಿಚಾರಗಳನ್ನ ಯಾವ ಕಾಲಕ್ಕೂ ಈ ರೀತಿ ಎತ್ತಿ ಹಿಡಿತಕ್ಕಂಥ ವಿಚಾರವನ್ನು ತಗೊಂಡು ಭಾರತ ದೇಶದಲ್ಲಿ ಒಂದು ಸಂಸ್ಕಾರವನ್ನು ಎತ್ತಿ ಹಿಡಿತಕ್ಕಂಥ ನಾವುಗಳು ಇದನ್ನ ನಿಜವಾಗ್ಲೂ ಅಶಂಸೀಯವಾಗಿರ್ತಕ್ಕಂಥ ಈ ಪ್ರೋತ್ಸಾಹವನ್ನು ಕೊಡಬಾರ್ದು. ಯಾವ ಕಾಲಕ್ಕೂ ಈ ರೀತಿಯಾಗಿ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಘೋರ ಅನ್ಯಾಯ ಅಂತ ತಡೆಗಟ್ಟಬೇಕು. ನೀವೆಲ್ಲ ಯಾರ್ಯಾರು ಇದನ್ನ ನೋಡಿದ್ದೀರಾ, ಯಾರ್ಯಾರು ಮಾಡಿರ್ತಕ್ಕಂಥ ವಿಚಾರ, ಇದೆಲ್ಲರೂ ಇದನ್ನ ಖಂಡಿಸಬೇಕು ಅಂತ ಈ ಮುಖಾಂತರ ಹೇಳ್ತಾ ನಾವು ಪ್ರತಿನಿತ್ಯ ಹೇಳಬೇಕಾದ ಒಂದು ಸ್ವಾರ್ಥವನ್ನ ಹೇಳಬೇಕು. ಏನು ಸ್ವಾರ್ಥ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಏಕಾಂತ ಸೇವೆ ಅಂತ ಹೇಳಿದ್ದೆ. ಇವತ್ತಿನ ಏಕಾಂತ ಸೇವೆ ಭ್ರಮಂತ ಅಂದ್ರೆ, ಭ್ರಮರ ಹೇಗೆ ಏಕಾಂತವಾಗಿ ಒಂದು ಹೂವನ್ನು ಹುಡ್ಕೊಂಡು ಹೋಗುತ್ತೆ, ಆ ಭ್ರಮರ ಅಂತಕ್ಕಂಥ ಹುಳು ಎಷ್ಟು ಚೆನ್ನಾಗಿ ಹೂವನ್ನು ಹುಡ್ಕೊಂಡು ಹೋಗುತ್ತೆ. ನೀವು ಆ ಧ್ಯಾನದಲ್ಲಿ ತಲ್ಲೀನಾದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬ್ರಹ್ಮ ಮುಹೂರ್ತದಲ್ಲಿ ಬ್ರಹ್ಮ ವರ್ಚಸ್ಸನ್ನು ಪಡೆಯಬಹುದು. ಅದಕ್ಕೆ ನೀವುಗಳು ಖಂಡಿತ ಹೇಳ್ತಾ ಇದ್ದೀನಿ, ಎಲ್ಲರೂ 2 ಕಾಲಿಂದ 3 3:15 4 ಕಾಲು 4 ಕಾಲಿಂದ 5:15 ಈ ಸಮಯದಲ್ಲಿ ಯಾರ್ಯಾರು ಎದ್ದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಿರೋ, ಭಗವಂತನ ನಿಷ್ಠಾನುಷ್ಠಾನಕ್ಕೆ ಪಾತ್ರ ಆಗ್ತಿರೋ, ನಿಜವಾದ ಏಕಾಂತ ಸೇವೆ ಹಿಂದೆ. ಅದಕ್ಕೆ ಇವತ್ತು ಸೃಷ್ಟಿ ಸುಬ್ರಹ್ಮಣ್ಯ ಸ್ಮರಣೆ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.